ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಸಿಂಪಲ್ಲಾಗಿ ಚುರುಮುರಿ ಯಾವ ರೀತಿ ಮಾಡ್ತೀವಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಈಸಿ ವಿಧಾನದಲ್ಲಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಚಟ್ನಿಗಳನ್ನು ಬಳಸ್ತೇನೆ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾವು ಇದಕ್ಕೆ ಮಂಡಕ್ಕಿ ಹುರ್ಕೋಬೇಕು. ಮಂಡಕ್ಕಿ ಹುರ್ಕೊಂಡು ನಂತರ ಈ ಥರ ಚುರುಮುರಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮಂಡಕ್ಕಿ ಹುರ್ಕೊಳ್ಳೋದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ತಗೊಂಡಿದ್ದೀನಿ. ಮತ್ತು ಮಂಡಕ್ಕಿ ಕಲಿಸ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಒಂದು 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, 3 ಸಣ್ಣಗೆ ಹಚ್ಚಿದ ಈರುಳ್ಳಿ ಮತ್ತು ಮಂಡಕ್ಕಿ ಮಿಕ್ಸರು ಮತ್ತು ನಿಪ್ಪಟ್ಟು ಇಟ್ಕೊಂಡಿದ್ದೀನಿ. ಮೊನ್ನೆ ನಿಪ್ಪಟ್ಟು ವಿಡಿಯೋ ಹಾಕಿದ್ದೆ ನಾನು. ಈಗ ಒಂದು ಬಾಣಲಿ ಇಟ್ಬಿಟ್ಟು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಕಾದ್ಮೇಲೆ ಒಂದು ಇಡಿಯಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಮತ್ತು ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿನ ಸಹ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಈ ಟೈಮಲ್ಲಿ, ಇಲ್ಲಾಂದರೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಪುಡಿಯನ್ನೆಲ್ಲ ಹಾಕಿ ಮಂಡಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಕಡೆ ಕೆಲವು ಕಡೆ ಎಲ್ಲ ಇದನ್ನು ಮಂಡಕ್ಕಿ ಪುರಿ ಅಂತ ಅಂತಾರೆ, ನಮ್ಮ ಕಡೆ ಎಲ್ಲ ಮಂಡಕ್ಕಿ ಅಂತೀವಿ. ಈಗ ಇದನ್ನು ಒಂದು 2 ಚೌಟಿಂದನೇ ಬೇಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಕೆಳಗಡೆ ಎಲ್ಲ ಸೀದೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಕಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ 2 ಕೈಯಿಂದನೂ. ಒಂದು 5 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಂಡಕ್ಕಿ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಮಿಕ್ಸ್ ಮಾಡ್ಕೊಬೇಕು. ಅದು ನನಗೆ ಕವರಿಗೆ ಕಟ್ಟಿಟ್ಬಿಟ್ರೆ ನಾವು ಯಾವಾಗಾದರೂ ತಿನ್ಕೊತಾ ಇರ್ಬೋದು, ಚೆನ್ನಾಗಿರುತ್ತೆ. ಮಿಕ್ಸರ ಮಿಕ್ಸ್ ಮಾಡ್ಕೊಂಡು ಬರೀ ಮಂಡಕ್ಕಿ ಆದರೂ ತಿನ್ಕೊಬೋದು. ಈಗ ಚುರುಮುರಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಕಟ್ ಮಾಡಿರೋಂಥ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿಗಳು ಅಂತ ಹೇಳಿದ್ರೆ ಕೆಲವರು ಸ್ವೀಟ್ ಚಟ್ನಿನ ಉಪಯೋಗಿಸ್ತಾರೆ, ಪುದೀನ ಮತ್ತು ಮೆಣಸಿನ್ಕಾಯಿ ರುಬ್ಬಿ ಎಲ್ಲ ಬಳಸ್ತಾರೆ. ಇಲ್ಲ ಖಾರದ ಪುಡಿ ಹಾಕಿದ್ನಲ್ವ, ಹಾಕ್ಕೊಳ್ತಾ ಇಲ್ಲ. ಮತ್ತು ಅದಕ್ಕೇ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರೋಂಥ ಒಂದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಪ್ಲೇಸಲ್ಲಿ ನಿಂಬೆಹಣ್ಣು ಸಹ ಆ್ಯಡ್ ಮಾಡ್ಕೊಬೋದು. ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಅದಕ್ಕೆಲ್ಲ ಒಂದೇ ರೀತಿಲಿ ಬೇಗ ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಭಾಳ ಹೊತ್ತು ಇಟ್ಬಿಟ್ರೆ ಮೆತ್ತಗಾಗಿ ತಿನ್ನೋದಕ್ಕಾಗೋದಿಲ್ಲ. ಆದಷ್ಟು ನಾವು ಫ್ರೆಶ್ಶಾಗಿ ಅವಾಗವಾಗ ಕಲ್ಸಿ ಕೊಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ ಮಿಕ್ಸರ್ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರು ನಿಪ್ಪಟ್ಟನ್ನ ಇಲ್ಲಿ ಲಾಸ್ಟ್ ಟೈಮಲ್ಲಿ ಹಾಕಿದ್ರೆ ಅದು ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಅಂತ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕೀಗ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಯಾವುದೇ ರೀತಿಯ ಹೊರಗಡೆಯಿಂದ ತರದೇನೆ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈಗೆಲ್ಲ ಹೊರಗಡೆ ತಿಂತಾ ಇದ್ದರೆ ಆಗಲೇ ಆರೋಗ್ಯಗಳು ಹಾಳಾಗ್ತಾ ಇರುತ್ತೆ. ಈ ಥರ ಮನೇಲಿ ಸಿಂಪಲಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.